ಮಜ್ಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಹೋಟೆಲ್ ರೆಸ್ಟೋರೆಂಟ್ಗಳಲ್ಲಿ ಕಳಪೆ ಆಹಾರ ಪತ್ತೆ ಬಳಿಕ ಅಲರ್ಟ್ ಆಗ್ತಾ ಇರೋದು ಜನ. ಮುಂದಿನ ವಾರ ಮಹತ್ವದ ಸಭೆಯನ್ನು ಕೂಡ ಸಚಿವ ಯುಟಿ ಖಾದರ್ ನಡೆಸಲಿದ್ದಾರೆ. ಇದರ ಬಗ್ಗೆ ಯಾವ ಹೋಟೆಲ್ಗಳಲ್ಲಿ ನೋಡಿದ್ರು ಹೋಟೆಲ್ಗಳಲ್ಲಿ ಅಡುಗೆ ಮನೆಗೆ ಗ್ರಾಹಕರನ್ನ ಬಿಡಲ್ಲ. ಸಾಮಾನ್ಯ ಗ್ರಾಹಕರೆಲ್ಲ ಅಡುಗೆ ಮನೆಗೆ ಹೋಗೋಕ್ಕಾಗಲ್ಲ ಅಲ್ಲ. ಹೋಟೆಲ್ ಅಡುಗೆ ಮನೆ ಒಳಗಡೆ ಏನಿದ್ರು ಅಲ್ಲೊಬ್ಬರು ಸಪ್ಲೈಯರ್ ಬರ್ತಾರೆ. ಅವ್ರು ಕೇಳ್ತಾರೆ ಏನು ಆರ್ಡ್ರ್ ಬೇಕಪ್ಪ ನಿಮಗೆ, ಏನು ಆರ್ಡ್ರ್ ಮಾಡ್ತೀರಿ ನೀವು ಅಂತ ಕೇಳ್ಕೊಡ್ತಾರೆ. ದೋಸೆ, ಇಡ್ಲಿ, ಚಿತ್ರಾನ್ನ, ಇನ್ಯಾವುದೋ ನಾನ್ ವೆಜ್ಜು, ಅದು ಇದು ಐಸ್ ಕ್ರೀಮ್ ಇದೆಲ್ಲ ಹೇಳ್ಬಿಡ್ತಾರೆ. ಆಯಿತು, ಅಲ್ಲಿ ತಂದರು, ಟೇಬಲ್ ಮೇಲೆ ಇಟ್ಟರು, ಅದ್ಭುತ ವಂಡರ್ಫುಲ್ ಅಂದ್ಕೊಂಡು ತಿಂದರು. ಒಳಗಡೆ ಹೋಗಿ ನೋಡಿದ್ರೆ ಮೇಲೆಲ್ಲ ತಳುಕು ಒಳಗೆಲ್ಲ ಹುಳುಕು ಅಂತ ಹೇಳಿ ಒಂದು ಮಾತಿದೆಯಲ್ಲ, ಆ ಥರ ಆಗಿದೆ ನಮ್ಮ ಹೋಟೆಲ್ಗಳ ಕಥೆ. ಆಚೆ ಗೊತ್ತಾಗೋದೇ ಇಲ್ಲ. ಇದು ಆಚೆ ಗ್ರಾಹಕರಿಗೆ ಗೊತ್ತಾಗಲ್ಲ. ಇನ್ನು ಮೇಲೆ ಏನಾದರೂ ಖಾದರ್ ಅವರು ಇದ್ರ ಬಗ್ಗೆ ಕೂಡ ಗಮನ ಹರಿಸಲಿ. ಪ್ರತಿಯೊಬ್ಬ ಗ್ರಾಹಕ ನಾನು ಅಡುಗೆ ಮನೆ ನೋಡಬೇಕು ಅಂತ ಆತ ಬಯಸಿದ ಪಕ್ಷದಲ್ಲಿ ಆತನಿಗೆ ಅಲೋ ಮಾಡಬೇಕು ಹೋಟೆಲ್ನವರು ಅಂತ. ಅಲೋ ಮಾಡಿದ್ರೆ ಗೊತ್ತಾಗ್ಬಿಡ್ತಲ್ಲ ಬಂಡವಾಳ. ಎಷ್ಟೋ ಕಡೆಗಳಲ್ಲಿ ಆ ಟಾಯ್ಲೆಟ್ಗಳಂತೂ ಇದ್ದಿದ್ದು ಹೀನ ವ್ಯವಸ್ಥೆಯಲ್ಲಿ ಇರ್ತವೆ ಹೋಟೆಲ್ಗಳ ಟಾಯ್ಲೆಟ್ಗಳು. ಅಲ್ಲಿದೆ ಕೆಟ್ಟು ವಾಸನೆ ಇರುತ್ತೆ. ಒಂದು ಕಡೆ ವಾಸನೆ, ಒಂದು ಕಡೆಯಲ್ಲಿ ತಿಂಡಿ ತಿನ್ನುವಂಥ ಪರಿಸ್ಥಿತಿ ಇರುತ್ತೆ. ಯಾಕೆ? ಯಾವ ಹಣೆ ಬರಹ ಇದು? ಟ್ಯಾಕ್ಸ್ ಎಲ್ಲ ಕಟ್ಟಿ ಆ ಊಟಕ್ಕೂ ದುಡ್ಡುಗಳನ್ನ ಜೋರಾಗಿ ಕೊಟ್ಟು, ಊಟಕ್ಕೂ ದುಡ್ಡು ಜೋರಾಗಿ ಕಟ್ಟು, ಇದಕ್ಕೆ ಟ್ಯಾಕ್ಸ್, ಸರ್ಕಾರಕ್ಕೆ ಟ್ಯಾಕ್ಸನ್ನು ಕಟ್ಟು, ಮತ್ತೆ ನೋಡಿದ್ರೆ ತನಗೆ ಬೇಕಾದಂಥ ಸ್ಥಳದಲ್ಲಿ ನೆಮ್ಮದಿಯಿಂದ ಊಟ ಮಾಡೋ ವ್ಯವಸ್ಥೆ ಇಲ್ಲ ಅಂತ ಹೇಳಿದ್ರೆ ಏನು ಮಾಡಬೇಕು ಅಂಥೇಳಿ ಇದರ ಬಗ್ಗೆ ಒಂದು ಮಹತ್ವದ ದೊಡ್ಡ ಅಭಿಯಾನ, ಇದು ದೊಡ್ಡ ಡ್ರೈವ್ ಇದು ಯುಟಿ ಖಾದರ್ ಅವ್ರ ಕಡೆಯಿಂದ. ಆರೋಗ್ಯ ಸಚಿವರು ಸುಮ್ಮನೆ ಅಂತೂ ಕೂತಿಲ್ಲ ಇಲ್ಲಿ. ನೀವು ಯೋಚನೆ ಮಾಡಿ ನೋಡಿ, ಒಂದೇ ಒಂದು ದಿನ ಅವ್ರು ಸುಮ್ಮನೆ ಕೂತಿರೋ ತೋರಿಸ್ಬಿಡಿ ಎಲ್ಲಾದರೂ ಸರಿ. ಸುಮ್ಮನೆ ಕೂತ್ಕೊಂಡಿದ್ದಾರೆ ಖಾದರ್ ಅವರು, ಆ ಥರದ್ದು ನಿಮ್ಗೆ ಇಲ್ಲವೇ ಇಲ್ಲ ಇಲ್ಲಿ. ಅಷ್ಟರ ಮಟ್ಟಿಗೆ ಯುಟಿ ಖಾದರ್ ಅವರು ಕ್ಲಬ್ ಇರಲಿ, ಕ್ಯಾಂಟೀನ್ಗಳಿರಲಿ, ಹೋಟೆಲ್ಗಳಿರಲಿ, ತಿಂಡಿ ಮಾರೋರಿರಲಿ, ಯಾವ ಪ್ಲೇಸ್ ಆದರೂ ಸರಿ, ಆರೋಗ್ಯ ಇಲಾಖೆ ಅಧಿಕಾರಿಗಳು ಹೋಗಿ ರೇಡ್ ಮಾಡ್ತಾ ಇದ್ದಾರೆ. ಹೋಟೆಲ್ ರೆಸ್ಟೋರೆಂಟ್ ಮಾಲೀಕರು, ಇಂದಿರಾ ಕ್ಯಾಂಟೀನ್ ಸಂಬಂಧಿತ ಅಧಿಕಾರಿಗಳು ಗುತ್ತಿಗೆದಾರರೊಂದಿಗೆ ಸಭೆಯನ್ನು ಕೂಡ ಮಾಡಿದ್ದಾರೆ. ಇದುವರೆಗೆ ಲೋಪದೋಷದ ಬಗ್ಗೆ ಏನೇನು ಆಗಿದೆ ಅಂಥೇಳಿ, ಏನೇನು ಮಾಡಬೇಕು ಅಂತ ಡೈರೆಕ್ಷನ್ ಕೂಡ ಕೊಡಲಿದ್ದಾರೆ. ನೋಡಿ, ಇದೆಲ್ಲ ಈ ಥರ ಜಿರಳೆಗಳು, ಇದು ಗೊತ್ತಿಲ್ಲ. ಕೊಳೆತ ತರಕಾರಿಗಳು, ಏನು ತರಕಾರಿ ಹೆಚ್ಚು ಬಿಡೋದು, ಒಳಗಡೆ ಹಾಕು, ಒಳ್ಳೆ ಬಿಸಿಬೇಳೆ ಬಾತು ತರಕಾರಿ ತಿನ್ನಿ ಅಂತ. ಯಾವುದು ಕೊಳೆತಿದೆಯೋ, ಯಾವುದು ಚೆನ್ನಾಗಿದೆಯೋ, ಯಾವುದ್ರಲ್ಲಿ ಯಾವ ಹುಳು ಉಪ್ಪಟ್ಟೆ ಮಿಕ್ಸ್ ಆಗಿಬಿಟ್ಟಿದ್ಯೋ, ವಿ ಡೋಂಟ್ ನೋ, ನಮಗೆ ಗೊತ್ತಿಲ್ಲ ಅಲ್ಲ. ಒಮ್ಮೆ ಒಂದು ಹೋಟೆಲ್ ಫೇಮಸ್ ಆಗಿಬಿಡ್ತು ಅಂದರೆ ಮುಗೀತ್ರಿ. ಫೇಮಸ್ ಹೋಟೆಲ್ ಅಂದ್ಬಿಟ್ಟು ಅವ್ನು ಕೊಟ್ಟಿದ್ದೆಲ್ಲ ಅಪರಂಜಿನೇ. ಈ ರೀತಿ ಒಂದು ಮನಸ್ಥಿತಿ ಬೆಳೆದುಬಿಟ್ಟಿದೆ ನಮ್ಮಲ್ಲಿ. ಪ್ರತಿಯೊಬ್ಬ ಗ್ರಾಹಕನಿಗೆ ಒಬ್ಬ ಗ್ರಾಹಕ, ನಾನು ನಿಮ್ಮ ಅಡುಗೆ ಮನೆ ನೋಡಬೇಕು, ನಾನು ನಿಮ್ಮ ಫ್ರಿಡ್ಜ್ ನೋಡಬೇಕು, ನೀವು ನನಗೇನು ಆಹಾರ ಸರ್ವ್ ಮಾಡ್ತಾ ಇದ್ದೀರಿ ಅಂತೇಳಿ ತಟ್ಟೆಯಲ್ಲಿ ನೋಡೋದಲ್ಲ, ಅಡುಗೆ ಮನೆ ನಾನು ನೋಡಬೇಕು ಅಂತ ಒಂದು ಆದೇಶ ಬಂದುಬಿಡಲಿ. ಒಂದೇ ಒಂದು ಆದೇಶ, ನಾನು ನೋಡಬೇಕಪ್ಪ, ನನಗೆ ಅನುಮಾನ ಇದೆ ಅಂತ ಬಂದುಬಿಟ್ರೆ ಇದರಲ್ಲಿ 180 ಹೋಟೆಲ್ ಸರಿ ಹೋಗ್ಬಿಡ್ತವೆ ಅಂತ ಕಾಣುತ್ತೆ. ಯಾವ ತುಪ್ಪ ಬಳಸ್ತಾ ಇದ್ದೀರಿ ಹೇಳಿ ನನಗೆ? ಇದು ತುಪ್ಪನ, ಇದು ಡಾಲ್ಡಾನ, ಇದು ಸಸ್ಯಜನ್ಯವಾ, ಪ್ರಾಣಿಜನ್ಯವಾ, ಏನೇನು ಮಿಕ್ಸ್ ಮಾಡ್ತಾ ಇದ್ದೀರಿ ಇದರಲ್ಲಿ? ನೀವು ನಂದಿನಿ ತುಪ್ಪವನ್ನು ಬಳಸ್ತಾ ಇದ್ದೀರಾ ಇಲ್ವಾ? ಯಾವ್ದು ಬೆಣ್ಣೆ ಹಾಕ್ತಿದ್ದೀರಲ್ಲ ಯಾವುದು? ಈ ದೋಸೆಗೆ ನಾನು ಅಲ್ಲಿಂದ ತರಿಸ್ಬಿಟ್ಟೆ ಅಂತಾರೆ. ಏನು ಇದನ್ನು ಹೇಗೆ ನಂಬಲಿ ನಾನು? ಇದರ ಪ್ಯೂರಿಟಿ ಹೇಗೆ ನಂಬಲಿ? ಇದೆಲ್ಲ ಕ್ವಶನ್ ಬರಬೇಕು ನೋಡಿ. ಈ ಥರ ಕೊಳ್ತೋಗಿರೋ ಈರುಳ್ಳಿಗಳು ಯಾವ ಹಣೆ ಬರಹ? ಅದಕ್ಕೂ ಸೇರಿಸಿ ದುಡ್ಡು ತೊಗೊಂಡಿರ್ತಾರಲ್ರಿ ಹೋಟೆಲ್ನವರು. ಹೋಟೆಲ್ ಇಂಡಸ್ಟ್ರಿ ಬಗ್ಗೆ ನಾನು ದೂರ್ತಾ ಇಲ್ಲ. ಶುಚಿತ್ವ ಕಾಪಾಡಬೇಕು. ಶುಚಿತ್ವ, ನೀವು ಯಾವಾಗೆಲ್ಲ ಬೆಲೆ ಜಾಸ್ತಿ ಮಾಡಿದ್ದೀರೋ ಆಗೆಲ್ಲ ಜನ ದುಡ್ಡು ಕೊಟ್ಟು ತೊಗೊಂಡಿದ್ದಾರಲ್ಲ. ಜನಗಳಿಗೆ ಅವನು ಕೊಡುವಂಥ ದುಡ್ಡಿಗೆ ಒಂದು ಹೊಟ್ಟೆ ಸೇರುತ್ತಲ್ರಿ ಆಹಾರ. ಯಾವುದೋ ಸಿನಿಮಾ ಅಲ್ಲ ಇದು. ನೋಡ್ತೀನಿ, ಇಷ್ಟ ಇದ್ದರೆ ನೋಡ್ತೀನಿ, ಕಷ್ಟ ಇದ್ದರೆ ನೋಡಲ್ಲ, ನಾನು ಸುಮ್ಮನೆ ಬಂದುಬಿಡ್ತೀನಿ, ಅದು ಬೇರೆ. ಇದು ಹೊಟ್ಟೆಗೆ ಹೋಗುತ್ತೆ. ಅವನಿಗೆ ಆರೋಗ್ಯ ಸಮಸ್ಯೆ ಆಗಬಹುದು, ದೀರ್ಘಕಾಲದಲ್ಲಿ ಇನ್ನೇನೋ ಸಮಸ್ಯೆ ಬರಬಹುದು ಅವನಿಗೆ. ಇವತ್ತಿನ ಎಫೆಕ್ಟ್ ಇವತ್ತೇ ಆಗಬೇಕು ಅಂತಲೂ ಏನೂ ಇಲ್ಲ. ಹಾಗಾಗಿ ಒಂದು 3 ದಿನ ತರಬೇತಿ ಕೊಡಬೇಕು ಅಂತ ಕೂಡ ಖಾದರ್ ಅವರು ಪ್ಲಾನ್ ಮಾಡಿದ್ದಾರೆ. ಇಲ್ಲಿ ಮಾಲೀಕರು, ಮುಖ್ಯಸ್ಥರಿಗೆ ಕಟ್ಟುನಿಟ್ಟಾಗಿ ಸೂಚನೆ ಕೊಡಲಿದ್ದೇವೆ. ಬೀದಿ ಬದಿ ವ್ಯಾಪಾರಸ್ಥರಾಗಲಿ 1000 ಹೋಟೆಲ್ಗಳಿಗೆ ಟ್ರೈನಿಂಗ್ ನಾವು ಕೊಡ್ತೀವಿ. ಆಹಾರ ಉತ್ಪನ್ನ, ಶುಚಿತ್ವ, ಆಹಾರ ನೀಡುವುದು, ಒಳ್ಳೆಯ ಆಹಾರ ಕೊಡುವುದು ಮಾಲೀಕರ ಜವಾಬ್ದಾರಿ. ಗ್ರಾಹಕರ ಹಿತ ಕಂಡುಕೊಂಡು QR ಕೋಡ್ ಅಳವಡಿಕೆ ಕಡ್ಡಾಯ ಆಗುತ್ತೆ. ಇಲ್ಲಿ ಕ್ಲಬ್ಗೆ ಚಪ್ಪಲಿ ಹಾಕ್ಕೊಂಡು ಬಂದಿದ್ದಾರಾ, ಶೂ ಹಾಕ್ಕೊಂಡು ಬಂದಿದ್ದಾರಾ ಅಂತ ನೋಡೋದಲ್ಲಪ್ಪ. ಕೆಲವು ಕ್ಲಬ್ಗಳಲ್ಲಿ ಚಪ್ಪಲಿ ಹಾಕ್ಕೊಂಡು ಹೋದರೆ ಸೇರಿಸಲ್ಲ. ಹಳ್ಳಿ ರೈತರು ಒಂದು ಪಂಚೆ, ಒಂದು ಶರ್ಟ್ ಹಾಕ್ಕೊಂಡ್ರೆ ಸೇರಿಸಲ್ಲ. ಇನ್ಶರ್ಟ್ ಇರಬೇಕು, ಶೂ ಇರಬೇಕು, ಫಾರ್ಮಲ್ ಪ್ಯಾಂಟ್ ಇರಬೇಕು, ಇದೆಲ್ಲ ಮಾಡ್ತಾರಲ್ಲ. ಸರಿ, ಅದೇ ಮನುಷ್ಯನ ನಿನ್ನ ಕಿಚನ್ ತೋರಿಸಪ್ಪ, ನಾನು ಚಪ್ಪಲಿ ಕೇಳ್ತಿದ್ದೆ, ಶೂ ಕೇಳ್ತಿದ್ಯಲ್ಲ, ನೀನು ಅಡುಗೆ ಮನೆ ತೋರಿಸು ನೋಡ್ತೀನಿ ಅಂದರೆ ಬಿಡಬೇಕಲ್ಲ. ಸೊ ಅದೆಲ್ಲ ವಿಚಾರ. ನಿಮ್ಮ ಕಿಚನ್ ಎಷ್ಟು ಕ್ಲೀನಾಗಿದೆ, ನಮ್ಮ ತಟ್ಟೆಗೆ ಬರುವಂಥ ಆಹಾರ ಶುಚಿತ್ವ, ಶುಚಿ, ರುಚಿ, ಮೊದಲಿಂದ ಇದೆ ಅಲ್ರಿ ಮಾತು, ಶುಚಿ ರುಚಿ ಎರಡೂ ಇರಬೇಕು ಅಂಥೇಳಿ ಅದನ್ನು ಖಾದರ್ ಅವರು ಒತ್ತಿ ಹೇಳ್ತಾ ಇದ್ದಾರೆ ಇಲ್ಲಿ ಅಂತ. ಒಳಗಡೆ ವಿವಿಧ ಕಡೆ ನಾವು ತಪಾಸಣೆ ಮಾಡೋ ಸಂದರ್ಭದಲ್ಲಿ ಆಹಾರಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಇವತ್ತು ನಾವು ಕೆಲವೊಂದು ಲೋಪದೋಷ ಕಂಡು ಬಂದಿದ್ದೇವ ಅದೆಲ್ಲವೂ ಕೂಡ ಚರ್ಚೆ ಮಾಡಿ ಸ್ಪಷ್ಟವಾಗಿ ಯಾವ ರೀತಿ ಆ ಒಂದು
ಹೋಟೆಲ್ನವರು ತನ್ನ ಕಾರ್ಯವನ್ನು ನಿರ್ವಹಿಸಬೇಕು ಅಥವಾ ಕ್ಲಬ್ಬಿನವರು ಯಾವ ರೀತಿ ತಮ್ಮ ಆ ಒಂದು ಕಿಚನನ್ನು ಮತ್ತು ಆಹಾರ ತಯಾರು ಮಾಡೋ ವ್ಯವಸ್ಥೆ ಮಾಡಬೇಕು ಎಲ್ಲ ಕೂಡ ಚರ್ಚಿಸಿ ಸ್ಪಷ್ಟವಾದ ನಿರ್ದೇಶನ ಕೊಡಲಿಕ್ಕೆ ನಾವು ಇದ್ದೇವೆ. ಅದರ ಜೊತೆಯಲ್ಲಿ